ಸ್ಯಾಂಡಲ್ವುಡ್ನಿಂದ ಬಾಲಿವುಡ್ವರೆಗೆ ನ್ಯಾಷನಲ್ ಕ್ರಶ್ ಆಗಿ ಮಿಂಚುತ್ತಾ ಇರುವಂತಹ ಕೊಡಗಿನ ಕುಬರಿ ರಶ್ಮಿಕಾ ಮಂದಣ್ಣಗೆ ಹುಟ್ಟುಹಬ್ಬದ ಸಂಭ್ರಮ. ಕಿರಿಕ್ ಪಾರ್ಟಿಯ ಸಾನ್ವಿಯಾಗಿ ಕನ್ನಡಿಗರ ಹೃದಯ ಗೆದ್ದ ಈ ಬೆಡಗಿ ಇಂದು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಬೆಳೆದು ನಿಂತಿದ್ದಾರೆ. ತಮ್ಮ 30ನೇ ವಸಂತಕ್ಕೆ ಕಾಲಿಟ್ಟಿರೋ ರಶ್ಮಿಕಾ ದಾಂಪತ್ಯ ಜೀವನದ ಜೊತೆಗೆ ಸಿನಿ ರಂಗದಲ್ಲೂ ಹೊಸ ಇತಿಹಾಸ ಬರಿತಾ ಇದ್ದಾರೆ. ಏಪ್ರಿಲ್ 5, 1996ರಂದು ಕೊಡಗಿನ ವಿರಾಜಪೇಟೆಯಲ್ಲಿ ಜನಿಸಿದ ರಶ್ಮಿಕಾ ಬಾಲ್ಯದಿಂದಲೇ ಚಟುವಟಿಕೆಯ ಹುಡುಗಿ. MS ರಾಮಯ್ಯ ಕಾಲೇಜಿನಲ್ಲಿ ಓದುತ್ತಿದ್ದಾಗಲೇ ಮಾಡೆಲಿಂಗ್ ಲೋಕಕ್ಕೆ ಎಂಟ್ರಿ ಕೊಟ್ಟ ಈ ಪ್ರತಿಭೆ ಫ್ರೆಶ್ ಫೇಸ್ ಸ್ಪರ್ಧೆಯಲ್ಲಿ ಗೆಲ್ಲುವ ಮೂಲಕ ಸಿನಿರಂಗದ ಬಾಗಿಲನ್ನ ತಡೆದರು. 2016ರಲ್ಲಿ ರಿಷಬ್ ಶೆಟ್ಟಿ ನಿರ್ದೇಶನದ ಕಿರಿಕ್ ಪಾರ್ಟಿ ಮೂಲಕ ರಶ್ಮಿಕಾ ಚಂದನವನಕ್ಕೆ ಪಾದಾರ್ಪಣೆ ಮಾಡಿದ್ರು. ಮೊದಲ ಸಿನಿಮಾದಲ್ಲೇ ಸಾನ್ವಿ ಎಂಬ ಹೆಸರಿನಿಂದ ಮನೆ ಮಾತಾದ್ರು. ಅಲ್ಲಿಂದ ಶುರುವಾದ ಇವರ ಜಯ ಬೇರೆ ನಿಂತಿಲ್ಲ. ಅಂಜನಿ ಪುತ್ರ, ಚಮಕ್, ಯಜಮಾನ ಹಾಗೂ ಪೊಗರು ಸಿನಿಮಾಗಳ ಮೂಲಕ ಕನ್ನಡದ ಟಾಪ್ ನಟಿಯಾದ್ರು. ಕನ್ನಡಕ್ಕೆ ಸೀಮಿತವಾಗದ ರಶ್ಮಿಕಾ ಗೀತ ಗೋವಿಂದ ಮೂಲಕ ತೆಲುಗಿನಲ್ಲಿ ಸಂಚಲನ ಮೂಡಿಸಿತು. ಇನ್ನು ಪುಷ್ಪ ಸಿನಿಮಾದ ಶ್ರೀವಲ್ಲಿ ಪಾತ್ರ ಅಂತೂ ಇವರನ್ನ ಜಾಗತಿಕ ಮಟ್ಟದಲ್ಲಿ ಫೇಮಸ್ ಮಾಡ್ತು. ಬಾಲಿವುಡ್ನಲ್ಲೂ ಅನ್ಮಲ್ ಸಿನಿಮಾದ ಮೂಲಕ ದೊಡ್ಡ ಮಟ್ಟದ ಯಶಸ್ಸನ್ನ ಕಂಡ್ರು. ವೃತ್ತಿ ಜೀವನದ ಉತ್ತುಂಗದಲ್ಲಿ ಇರುವಾಗಲೇ ಕಳೆದ ಫೆಬ್ರವರಿಯಲ್ಲಿ ವಿಜಯ್ ದೇವರಕೊಂಡ ಜೊತೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ರಶ್ಮಿಕಾ ಈಗ ಸದ್ಯ ಪುಷ್ಪ 2 ಮತ್ತು ದಿ ಗರ್ಲ್ ಫ್ರೆಂಡ್ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಇಂದು 30ನೇ ಬರ್ಡೇ ಸಂಭ್ರಮದಲ್ಲಿರುವ ರಶ್ಮಿಕಾಗೆ ದೇಶಾದ್ಯಂತ ಅಭಿಮಾನಿಗಳು ಶುಭಾಶಯಗಳ ಮಹಾಪೂರ್ವನೇ ಹರಿಸುತ್ತಿದ್ದಾರೆ. ಫಿಲ್ಮ್ ಬ್ಯೂರೋ, ಫ್ರೀಡಂ ಟಿವಿ, ಬೆಂಗಳೂರು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.